ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಸಂಡೇ, ಬೆಳಿಗ್ಗೆನೆ ಮಳೆ ಬರ್ತಾ ಇದೆ. ಇವತ್ತು ನನಗೆ ಆಫೀಸಿಗೆ ಹೋಗ್ಲಿಕ್ಕಿಲ್ಲ, ರಜೆ ಇದೆ. ಇಷ್ಟು ದಿನ ನಾನು ವಿಡಿಯೋನ ಬೆಳಿಗ್ಗೆ ಒಂದು ಸ್ವಲ್ಪ ತೆಗೆದುಕೊಂಡು ಸಂಜೆ ಮೇಲೆ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡ್ತಿದ್ದೆ. ಇವತ್ತೇ ಮನೆಯಲ್ಲೇ ಇರೋದಲ್ವ, ಎಷ್ಟು ವಿಡಿಯೋ ಆಗುತ್ತೋ ಅಷ್ಟು ವೀಡಿಯೋಸ್ ಮಾಡಿಕೊಂಡು ಅಪ್ಲೋಡ್ ಮಾಡೋಣ ಅಂಥೇಳಿ ರೂಮಿಗೆ ಬಂದೆ. ಮಿರರ್ ಪ್ಯಾನಲಿಂಗ್ ಅಂತೂ ಫುಲ್ ಗಲೀಜಾಗಿಬಿಟ್ಟಿತ್ತು. ಹಾಗೆ ಬೆಡ್ರೂಮ್ ಸಮೇತ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಕ್ಲೀನಿಂಗ್ ಎಲ್ಲ ಮುಗಿಸಿ ಬೆಳಿಗ್ಗೆ ತಿಂಡಿಗೆ ಚಿತ್ರಾನ್ನ ಮಾಡಿದ್ದೆ ಸ್ನೇಹಿತರೆ. ತಿನ್ನೋಣ ಅಂತ ಬಂದೆ. ಕ್ಲೀನಿಂಗ್ ಎಲ್ಲ ಮಾಡಿ ಸ್ವಲ್ಪ ಸುಸ್ತಾಗಿತ್ತು, ಹಸಿವೆ ಆಗ್ತಾಯಿತ್ತು. ತಿಂಡಿ ಎಲ್ಲ ತಿಂದ್ಬಿಟ್ಟು ಬೇರೆ ಕೆಲಸ ನೋಡ್ಬೇಕು ಇವಾಗ. ಮಳೆ ಬರುತ್ತೆ ಅನಿಸುತ್ತೆ, ಫುಲ್ ಮೋಡ ಆಗಿಬಿಟ್ಟಿದೆ. ನಾನಿಲ್ಲಿ ಬಟ್ಟೆ ವಾಶ್ ಮಾಡೋಣ ಅಂತ ಹೇಳಿ ಬಂದೆ. ಬಟ್ಟೆನೆಲ್ಲ ಫಸ್ಟಿಗೆ ಸರ್ಫಲ್ಲಿ ನೆನೆಸ್ಕೋತಾ ಇದ್ದೀನಿ, ಸ್ವಲ್ಪ ಹೊತ್ತು ಬಿಟ್ಟು ವಾಶ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಕೆಲಸ ಎಲ್ಲ ಮುಗಿಸಿ ಹಾಗೆ ಫ್ರೆಶ್ ಅಪ್ ಆಗಿ ಸೀದಾ ಕಿಚನಿಗೆ ಬಂದೆ. ಅಕ್ಕ ಬಿಸಿ ಬಿಸಿ ರಾಗಿ ಗಂಜಿ ರೆಡಿ ಮಾಡ್ತಾ ಇದ್ಲು. ಊಟಕ್ಕೆ ಬಿಸಿ ಬಿಸಿ ಮೆಣಸಿನ ಬೋಂಡ ರೆಡಿ ಆಗಿದೆ. ಮೆಣಸಿನ ಬೋಂಡ ಮತ್ತು ಅಲಸಂದೆ ಸಾಂಬಾರು ರೆಡಿ ಆಗಿದೆ. ಪುಟ್ಟ ಇಲ್ಲಿ ಊಟಕ್ಕೆ ಕೂತ್ಕೊಂಡಿದ್ದಾನೆ. ನಾವು ಶ್ರಾವಣದಲ್ಲಿ ಮೀನು ತಿನ್ನೋದಿಲ್ಲ ಅಲ್ವಾ, ಹಾಗಾಗಿ ವೆಜ್ಜೇ ಊಟ ಮಾಡ್ತೀವಿ. ಅಮ್ಮ ಇಲ್ಲಿ ಲಕ್ಷ್ಮೀ ಪೂಜೆಯ ಪಾತ್ರೆನೆಲ್ಲ ಸ್ವಲ್ಪ ಬಿಸಿಲು ಇತ್ತು ಅಂತ ಹೇಳಿ ಅದನ್ನೆಲ್ಲ ಒಣಗಲಿಕ್ಕೆ ಹಾಕಿದ್ದಾರೆ. ಅದನ್ನೆಲ್ಲ ಈಗ ಮೇಲೆ ಎತ್ತಿಟ್ಕೋಬೇಕು. ಚೀಲದಲ್ಲಿ ತುಂಬಿ ಮೇಲೆ ರ್ಯಾಕ್ಸ್ ಮೇಲೆ ಹಾಕಿಟ್ಕೋಬೇಕು. ಆ ಪಾತ್ರೆಗಳೆಲ್ಲ ಜಾಸ್ತಿ ಏನು ಯೂಸ್ ಮಾಡೋದಿಲ್ಲ. ಏನಾದರೂ ಪೂಜೆ ಎಲ್ಲ ಇದ್ದರೆ ಮಾತ್ರ ಜಾಸ್ತಿ ಯೂಸ್ ಮಾಡ್ಕೊಳ್ತೀವಿ. ಹಾಗಾಗಿ ಎಲ್ಲನೂ ಎತ್ತಿಟ್ಕೋಬೇಕು. ಅಮ್ಮ ಎಲ್ಲ ಎತ್ತಿಟ್ಕೋತಾ ಇದ್ದಾರೆ. ಪಾತ್ರೆನೆಲ್ಲ ಚೀಲದಲ್ಲಿ ತುಂಬಿ ಆಗಿದೆ. ನಾನೀಗ ಊಟಕ್ಕೆ ಬಂದೆ. ನಾನಿಲ್ಲಿ ಸಂಜೆ ಮೇಲೆ ಕೆಂಪು ಕಡಲೆದು ಉಪ್ಕೇರಿ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ.
ಇವತ್ತಿನ ನನ್ನ ವ್ಲಾಗ್ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಎಲ್ರಿಗೂ ಶುಭವಾಗಲಿ.